ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ದುಡ್ಡು ಮಾಡೋದು ತುಂಬಾ ಸುಲಭ. ದುಡ್ಡು ಮಾಡೋದು ತುಂಬಾ ಸುಲಭ. ಆದ್ರೆ ನನ್ನ ಮಾತನ್ನ ನೀವು ಕೇಳಿ, ನಿಜವಾಗ್ಲೂ ಕೂಡ ದುಡ್ಡು ಮಾಡೋದು ತುಂಬಾ ಸುಲಭ. ಆದ್ರೆ ನೀವು ದುಡ್ಡಿನ ಮಹತ್ವವನ್ನ ತಿಳ್ಕೋಬೇಕು. ಪವರ್ ಆಫ್ ದಿ ಮನಿ. ಆಯ್ತಾ? ಪವರ್ ಆಫ್ ದಿ ಮನಿ ಅಂತ ಯಾಕಂತಾರೆ ಅಂದ್ರೆ, ಅದೊಂಥರ 99 ಪ್ರಾಬ್ಲಮ್ಗಳಿಗೂ ಕೂಡ ದುಡ್ಡೇನೆ ಔಷಧಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಂತ ಹೇಳ್ತಾರಲ್ಲ, ಏನೇ ಒಂದು ಪ್ರಾಬ್ಲಮ್ ಬಂದ್ರು ದುಡ್ಡಿನಿಂದನೇ ನಾವು ಅವನ್ ಎಲ್ಲವನ್ನು ನಿಭಾಯಿಸ್ಬೋದು ಅಂತ. ಅಂದ್ರೆ 100ರಲ್ಲಿ 99 ಭಾಗ ದುಡ್ಡಿನಿಂದನೇ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದು. ಹಾಗಾಗಿ ದುಡ್ಡು ಮಾಡೋದು ತುಂಬಾ ಸುಲಭ. ಆದ್ರೆ ದುಡ್ಡು ಮಾಡುವ ದಾರಿಯನ್ನು ಕಂಡ್ಕೋಬೇಕು. ನಿಮ್ಮ ಲೈಫ್ ಸ್ಟೈಲ್ನ ಬದಲು ಮಾಡ್ಕೋಬೇಕು. ನನ್ನ ಮಾತು ಕೇಳಿ ನಿಮ್ಮ ಲೈಫನ್ನು ಕೂಡ ಬದಲು ಮಾಡ್ಕೊಳ್ಳಿ ಅಂತೀನಿ. ಏನು ಈ ದುಡ್ಡು ಮಾಡುವ ದಾರಿಯಲ್ಲಿ ಜನ ಮಾಡುವಂತ ತಪ್ಪುಗಳೇನು ಅಂದ್ರೆ, ಕೈಯಲ್ಲಿ ದುಡ್ಡು ಬಂದ ತಕ್ಷಣ ಇನ್ವೆಸ್ಟ್ ಮಾಡಲ್ಲ. ಆಯ್ತಾ? ದುಡ್ಡು ಮಾಡೋದು ಯಾಕೆ ದುಡ್ಡಿರೋರಿಗೆ ತುಂಬಾ ಸುಲಭ ಅಂದ್ರೆ, ಅವರು 10 ರೂಪಾಯಿ ಬಂತು ಅಂತಂದ್ರೆ ಅವರು 7 ರೂಪಾಯಿ ಅಂದ್ರೆ 10 ರೂಪಾಯಲ್ಲಿ 7 ರೂಪಾಯಿನ ಅವರು ಇನ್ವೆಸ್ಟ್ ಮಾಡಿರ್ತಾರೆ. 3 ರೂಪಾಯಿ ಮಾತ್ರ ಖರ್ಚು ಮಾಡ್ತಾರೆ. ಅವರು ಕೈ ದುಡ್ಡು ಬರ್ತಿದ್ದ ತನಕನೇ ಅವ್ರು ಮಾಡುವ ಫಸ್ಟ್ ಕೆಲಸ ಏನು ಗೊತ್ತಾ? ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡೋದು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡೋದು ಅಂತೇಳಿ ಇನ್ವೆಸ್ಟ್ ಮಾಡ್ತಾರೆ. ನಾವೇನ್ ಮಾಡ್ತೀವಿ? ನಮ್ಗೆ ಒಂದು 25,000 ಸ್ಯಾಲ್ರಿ ಬಂತಪ್ಪ, ಕ್ರೆಡಿಟ್ ಆಯ್ತು ನಮ್ಮ ಬ್ಯಾಂಕ್ ಅಕೌಂಟಿಗೆ ಅಂತಂದ್ರೆ ಫಸ್ಟ್ ಶಾಪಿಂಗು. ಆಯ್ತಾ? ಓ, ಸ್ಯಾಲ್ರಿ ಆಗಿದೆ, ಯಾವ್ದಾದ್ರು ಹೊರಗಡೆ ಹೋಗಿ ಮೂವಿ ನೋಡೋಣ, ಒಂದು ಡಿನ್ನರಿಗೆ ಹೋಗೋಣ, ಈ ತರ ನಾವು ಯೋಚನೆ ಮಾಡ್ತೀವಿ. ಈ ತಿಂಗಳು ಯಾವ್ದಾದ್ರು ಒಂದು ಒಳ್ಳೆ ಡ್ರೆಸ್ ತಗೋಣ, ಒಳ್ಳೆ ಶೂ ತಗೋಣ ಅಂತ. ಬಟ್ ಶ್ರೀಮಂತರು ಅವರಿಗೆ ಅದು 10 ರೂಪಾಯಿ ಅವ್ರ ಕೈಗೆ ಬರ್ಲಿ, 500 ರೂಪಾಯಿ ಅವ್ರ ಕೈಗೆ ಬರ್ಲಿ, ಫಸ್ಟ್ ಅವ್ರು ಯೋಚನೆ ಮಾಡೋದೇ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ನ ನೀವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ತುಂಬಾ ಚೆನ್ನಾಗಿ ಇನ್ವೆಸ್ಟ್ ಮಾಡೋದನ್ನ ನೀವು ಕಲ್ತ್ರೆ, 10,000 ಸಂಬಳ ತಗೊಂಡ್ರು ನೀವು ಶ್ರೀಮಂತರಾಗ್ಬೋದು, 20,000 ಸಂಬಳ ತಗೊಂಡ್ರು ನೀವು ಶ್ರೀಮಂತರಾಗ್ಬೋದು. ಆಯ್ತಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಮಾಜಕ್ಕೆ ಬದುಕಕ್ಕೋಸ್ಕರವಾಗಿ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ತೋರ್ಪಡಿಕೆ. ಅಂದ್ರೆ ನಿಮಗೆ ನಮ್ಮ ಹತ್ರ ಏನು ಇಲ್ದರಂಗೆ ಇರಕ್ಕೆ ನಿಮಗೆ ಇಷ್ಟ ಇಲ್ಲ, ತೋರ್ಸ್ಕೋಬೇಕು ನಮ್ಮ ಹತ್ರ ಎಲ್ಲ ಇದೆ ಅನ್ನೋ ರೀತಿ. ನೀವು ಮಾರ್ವಾಡಿಗಳನ್ನ ನೋಡಿ. ಆಯ್ತಾ? ಮಾರ್ವಾಡಿಗಳನ್ನ ನೋಡಿ, ನೀವು ಮಾರ್ವಾಡಿ ಗಂಡಸರುಗಳನ್ನ ನೀವು ನೋಡಿ. ಅವರು ಪೈಸೆ 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 ಅವರು ಇನ್ವೆಸ್ಟ್ ಮಾಡಿ 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 ಹೆಂಗ್ ದುಡ್ಡು ಮಾಡ್ತಾರೆ ಅಂದ್ರೆ, ಫಸ್ಟ್ ಅವ್ರನ್ನ ಒಂದ್ 10-20 ವರ್ಷ ಅವ್ರನ್ನ ನೀವು ನೋಡಿ, ಭಿಕಾರಿಗಳು ಇದ್ದಂಗೆ ಇರ್ತಾರೆ. ಭಿಕಾರಿಗಳು. ಅವ್ರ ಹತ್ರ ಏನು ಇಲ್ವೇನಪ್ಪ ಅನ್ಬೇಕು ಆ ರೀತಿ ಇರ್ತಾರೆ. ಸ್ಕೂಟ್ರಲ್ಲಿ ಓಡಾಡ್ತಾ ಇರ್ತಾರೆ. ಬಟ್ ಅವರು ಆ ಪೈಸೆ 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 ಕೂಡಿಟ್ಟು ಆ ಎಂಡ್ ಆಫ್ ದಿ ಡೇ ಅವ್ರ ಆ ರಿಚ್ನೆಸ್ ನ ತೋರಿಸ್ತಾರಲ್ಲ, ಅದು ನಮ್ಗೆ 2 ಕಣ್ಣಲ್ಲಿ ನೋಡಕ್ಕಾಗಲ್ಲ. 2 ಕಣ್ಣಲ್ಲಿ ನೋಡಕ್ಕಾಗಲ್ಲ. ದೊಡ್ಡ ಮನೆ ಕಟ್ಟೋದಿರ್ಬೋದು, ದೊಡ್ಡ ಕಾರ್ ತಗೊಳೋದಿರ್ಬೋದು, ಅವರಿಗೆ ಮೊದಲೇ ತಗೋಣ ಎಲ್ಲಾ ಶಕ್ತಿ ಇರುತ್ತೆ. ಬೇಕಾದ್ರೆ BMW ಅಲ್ಲಿ ಅವ್ರು ಓಡಾಡ್ಬೋದು. ಬಟ್ ಅವ್ರು ಯಾವ್ದೋ ಮಾರುತಿ 800 ಅಲ್ಲಿ ಓಡಾಡ್ತಾ ಇರ್ತಾರೆ. ತುಂಬಾ ಸಿಂಪಲ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ತುಂಬಾ ಸಿಂಪಲ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ನೋಡ್ದವ್ರಿಗೆ ಇವ್ರಿಗೆ ತಿನ್ನಕ್ಕೂ ಗತಿ ಇಲ್ವೇನಪ್ಪಾ ಅನ್ಬೇಕು. ಆದರೆ ಅವರ ಮನಿ ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ, ಅವ್ರ ಮನಿ ಬೆಳೀತಾ ಇರುತ್ತೆ. ಆದ್ರೆ ನಾವು ಮಾಡೋ ತಪ್ಪುಗಳು ಏನು ಅಂದ್ರೆ, ಮನಿನ ಬೆಳೆಯಕ್ಕೆ ಬಿಡಲ್ಲ. ನಾವು ಮನಿನ ಬೆಳೆಯಕ್ಕೆ ಬಿಡಲ್ಲ. ನಮ್ಗೇನ್ ಗೊತ್ತಾ? ಮನಿ ಬೆಳೆಸೋದು ಗೊತ್ತೇ ಇಲ್ಲ ನಮಗೆ. ದುಡ್ಡು ಗಿಡದಲ್ಲಿ ಬಿಡುತ್ತಾ, ದುಡ್ಡು ಗಿಡದಲ್ಲಿ ಬಿಡುತ್ತಾ ಅಂತಾರಲ್ಲ, ದುಡ್ಡು ಗಿಡದಲ್ಲಿ ಬಿಡೋ ರೀತಿ ಮಾಡ್ಕೊಳೋರು ಇದಾರೆ. ದುಡ್ಡು ಏನ್ ಗಿಡದಲ್ಲಿ ಬಿಡುತ್ತಾ ಅಂತಂದ್ರೆ ಗಿಡದಲ್ಲಿ ಬಿಡಲ್ಲ. ದುಡ್ಡು ಗಿಡದಲ್ಲಿ ಹಣ್ಣು ಬಿಟ್ಟ ಹಾಗೆ ನಮಗೆ ಬಿಡುವ ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಆ ರೀತಿ ಹೇಳೋದು. ದುಡ್ಡೇನ್ ಗಿಡದಲ್ಲಿ ಬಿಡುತ್ತಾ ಅಂತ. ಇನ್ವೆಸ್ಟ್ಮೆಂಟ್ 10 ರೂಪಾಯಿ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ 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 ನೀವು ಶ್ರೀಮಂತರಾಗ್ಬೋದು. ನೀವು ದುಡ್ಡು ಮಾಡೋದು ಈಸಿ. ಬಟ್ ನೀವ್ ಏನ್ ಮಾಡ್ತಿದ್ದೀರಾ ಅಂತಂದ್ರೆ, ಅದನ್ನ ಸರಿಯಾದ ರೀತಿ ಉಪಯೋಗಿಸ್ಕೊಂತ ಇಲ್ಲ. ಸರಿಯಾದ ರೀತಿ ಉಪಯೋಗಿಸ್ಕೊಂತ ಇಲ್ಲ. ಕಷ್ಟಪಟ್ಟು ದುಡ್ಡನ್ನ ದುಡ್ಡು ಮಾಡಿದವ್ರು ಯಾರು ಇಲ್ಲ. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಮೂಟೆ ಹೊರೋನು ದಿನಾ ಕಷ್ಟ ಪಡ್ತಾನೆ, ಅವ್ನು ಕೋಟ್ಯಾಧಿಪತಿ ಆಗ್ಬೋದಿತ್ತಲ್ಲ, ಯಾಕಾಗಿಲ್ಲ? ಅವನಿಗೆ ಕಷ್ಟಪಡೋದ್ ಮಾತ್ರ ಗೊತ್ತು. ಆಯ್ತಾ?
ಅವನಿಗೆ ಕಷ್ಟ ಪಡೋದ್ ಮಾತ್ರ ಗೊತ್ತು, ದುಡ್ಡು ಮಾಡೋದ್ ಗೊತ್ತಿಲ್ಲ. ಕೂಲಿ ಮಾಡೋನಿಗೆ ಕೂಲಿ ಮಾಡೋದ್ ಗೊತ್ತು, ದುಡ್ಡು ಮಾಡೋದ್ ಗೊತ್ತಿಲ್ಲ. ತಿಂಗಳು ಸ್ಯಾಲರಿ ತಗೊಳೋನಿಗೆ ತಿಂಗ್ಳಿ ಕೆಲ್ಸಕ್ಕೆ ಹೋದ, ಮನೆಗ್ ಬಂದ, ಊಟ ಮಾಡ್ದ, ಮಲ್ಕಂಡ, ಸಂಬಳ ಆಯ್ತಾ, ಫ್ಯಾಮಿಲಿ ಕೈಲಿ ಕೊಟ್ಟ, ಅಷ್ಟೇ. ಅಂದ್ರೆ ಅವನಿಗೆ ದುಡ್ಡು ಮಾಡೋದ್ ಗೊತ್ತಿಲ್ಲ. ದುಡ್ಡು ಮಾಡೋದ್ ಗೊತ್ತಿರೋದು ಯಾರಿಗೆ ಗೊತ್ತಾ? ದುಡ್ಡು ಮಾಡೋದನ್ನೇ ಮಂತ್ರವಾಗಿ ಹಾಕಿಸ್ಕೊಂಡಿರೋರಿಗೆ. ದುಡ್ಡೇ ಮಂತ್ರ. ಬೆಳಿಗ್ಗೆ ಎದ್ರುನು ದುಡ್ಡು, ಸಂಜೆ ಮಲಗಿದ್ರುನು ದುಡ್ಡು, ದುಡ್ಡು ದುಡ್ಡು ದುಡ್ಡು. ದುಡ್ಡು ಮಾಡೋದು ಹೇಗೆ ಅಂತೇಳಿ ಪ್ರತಿ ಸೆಕೆಂಡ್ ಯೋಚನೆ ಮಾಡುವಂತಹ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ಅವರೇ ಶ್ರೀಮಂತರ ಆಗೋದು, ಅವರೇ ಶ್ರೀಮಂತರಾಗಿ ನಮ್ಮ ಮುಂದೆ ಬರೋದು. ಅವ್ರು ಪೈಸೆ ಕೂಡಿಡ್ತಾರೆ ಅಂತಂದ್ರೆ ಮನೇಲಿ ಕೂಡಿಡಲ್ಲ. ಅವರು ಪ್ರತಿ ಕಡೆ ಇನ್ವೆಸ್ಟ್ ಮಾಡ್ತಾರೆ, ಚೆಲ್ಲಿ ಬಿಟ್ಟಿರ್ತಾರೆ ದುಡ್ಡನ್ನ, 10 ರೂಪಾಯಿನೂ ಕೂಡ. ಆಯ್ತಾ? ನಾವಂತೀವಲ್ಲ 100 ರೂಪಾಯಲ್ಲಿ ಏನಾಗುತ್ತೆ, 500 ರೂಪಾಯಲ್ಲಿ ಏನಾಗುತ್ತೆ, 1000 ರೂಪಾಯಲ್ಲಿ ಏನಾಗುತ್ತೆ ಅಂತ. 500 ರೂಪಾಯಲ್ಲೂ ಆಗುತ್ತೆ, 100 ರೂಪಾಯಲ್ಲೂ ಆಗುತ್ತೆ, 5000 ರೂಪಾಯಲ್ಲೂ ಆಗುತ್ತೆ. ಟೈಮು, ಮನಿ, ಇವೆರಡನ್ನ ಯಾರು ಕಾಪಾಡ್ತಾ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ನಿಮ್ ಜೊತೆನೆ ಬರುತ್ತೆ. ಆಯ್ತಾ? ಜೋಮಲ್ಲಿರುವಂತಹ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಗೊತ್ತಿರೋನು ಖಂಡಿತವಾಗ್ಲೂ ಶ್ರೀಮಂತ ಆಗ್ತಾನೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಪಾಲಿಸ್ಬೇಕಾಗಿರೋ ರೂಲ್ಸ್ಗಳು ಏನು ಗೊತ್ತಾ? ನಿಮಗೆ ಸ್ಯಾಲ್ರಿ ಬಂದ ತಕ್ಷಣನೇ ಕಮ್ಮಿಯಾಗಿ ಎಲ್ಲಿಗೆ ಹೂಡಿಕೆ ಮಾಡ್ಬೋದು ಮಾಡಿ. 1 ರೂಪಾಯಿ ಆಗ್ಲಿ ಮಾಡಿ, ಪರವಾಗಿಲ್ಲ ಮಾಡಿ, ತಪ್ಪೇನಿದೆ? 1 ರೂಪಾಯಿ ಹೂಡಿಕೆ ಮಾಡಿದ್ರು ಅದು ದುಡ್ಡೆ. ಹಣವನ್ನ ಯಾವಾಗ್ಲೂ ರೆಸ್ಪೆಕ್ಟ್ ಮಾಡಿ, ಹಣವನ್ನು ಮಾಡುವುದು ಹೇಗೆ, ಹಣನ ಒಳ್ಳೆ ರೀತಿಲಿ ತುಂಬಾ ಕಮ್ಮಿ ಹಣವನ್ನ ದುಡಿಯೋ ಅಂತವ್ರು ಯೋಚನೆ ಮಾಡಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಹಣವನ್ನ ಮಾಡೋದು ತುಂಬಾ ಈಸಿ. ಅದನ್ನ ನೀವ್ ಅಳವಡಿಸ್ಕೋಬೇಕು. ನಾನ್ ಮನಿ ಮಾಡ್ಬೇಕು, ನಾನು ಹಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಯ್ತಾ 3 ಹೊತ್ತು ಮಂಚದ ಮೇಲೆ ಮಲ್ಕೊಂಡು ಸೋಂಬೇರಿಗಳಾದ್ರೆ ಹಣ ಮಾಡಕ್ಕಾಗಲ್ಲ. ಆಕ್ಚುಲಾಗಿ ಹೇಳ್ಬೇಕು ಅಂದ್ರೆ ಈ ವಿಡಿಯೋ ಇದೆಯಲ್ವಾ, ಇದು ಲೇಜಿ ಪೀಪಲ್ಗಲ್ಲ. ಲೇಜಿ ಪೀಪಲ್ ಈ ವಿಡಿಯೋನ ನೋಡಕ್ಕೆ ಹೋಗ್ಬೇಡಿ, ಸ್ಕಿಪ್ ಮಾಡ್ಬಿಡಿ. ಲೇಜಿ ಪೀಪಲ್ಸ್ ಯಾರಿದ್ದೀರಾ, ಈ ವಿಡಿಯೋ ನೋಡಕ್ಕೆ ಹೋಗ್ಬೇಡಿ, ಸ್ಕಿಪ್ ಮಾಡಿ. ಇದು ಏನಿದ್ರು ಹಣ ಮಾಡ್ತೀನಿ ಗುರು ನಾನು ಅನ್ನೋರಿಗೆ ಮಾತ್ರ. ನಿಮ್ ಲೈಫ್ ಸ್ಟೈಲ್ ಬದಲಿಸ್ಕೊಳ್ಳಿ. ನಾನು ಈಗಲೇ ಹೇಳ್ತಾ ಇದೀನಿ ನೋಡಿ, ನಿಮಗೆ ಹಣ ಬಂದು ಸೇರ್ಬೇಕು, ನಿಮ್ಗೆ ಹಣ ನಿಮ್ಮ ಖಜಾನೆ ತುಂಬಬೇಕು, ಹಣ ನಿಮ್ ಮನೆಗೆ ಬರಬೇಕು ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ನ ಬದಲಿಸ್ಕೊಳ್ಳಿ. ನಿಮ್ ಲೈಫ್ ಸ್ಟೈಲ್ನ ಬದಲಿಸ್ಕೊಂಡ್ರೆ ಮಾತ್ರ ನಿಮಗೆ ಹಣ ಮಾಡಕ್ ಹೋಗೋದು. ಹಣನ ಸುಲಭವಾಗಿ ಮಾಡ್ಬೋದು ನಿಮ್ಮ ಲೈಫ್ ಸ್ಟೈಲ್ನ ನೀವು ಬದಲಿಸ್ಕೊಂಡ್ರೆ. ಅದನ್ನ ನೀವು ಬೇಕಾದ್ರೆ ಟ್ರೈ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ನಾನು ಇಷ್ಟು ಮಾಡ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿ. ನಾನು ಹಣನ ದುಡ್ಡನ್ನ ಇಷ್ಟು ಸೇವ್ ಮಾಡ್ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡಿ. ಬರೀ ಹೊರಗಡೆ ಹೋಗಿ ಸ್ಟ್ರೀಟ್ ಫುಡ್ ತಿಂತಿರಲ್ಲ, ಸ್ಟ್ರೀಟ್ ಫುಡ್, ಜಂಕ್ ಫುಡ್, ಅದೇ ಹಣನ ಉಳಿಸಿದ್ರೆ 10 ವರ್ಷಕ್ಕೆ ಆ ದುಡ್ಡು ಎಷ್ಟಾಗಿರುತ್ತೆ ಗೊತ್ತಾ ನಿಮಗೆ? PPF ಅಂತ ಇದೆ ಒಂದು ಪೋಸ್ಟ್ ಆಫೀಸ್ ಅಲ್ಲಿ, ಅದೊಂದು 15 ವರ್ಷದ್ದು. ನೀವು 15 ವರ್ಷ ನೀವು ಮದುವೆ ಆದಾಗ್ಲೋ ಆಯ್ತಾ, ನೀವು ಹೆಂಗಾಗಿದ್ದಾಗ್ಲೋ 1,500 ಆಗ್ತಾ ಬಂದಿದ್ರು ಇವತ್ತು ನಿಮಗೆ 8.5% ಬಡ್ಡಿ ಸಿಕ್ಕಿರೋದು. ಏನ್ ನಾಚಿಕೆ ಆಗಲ್ಲ. ಪೋಸ್ಟ್ ಆಫೀಸಿಗೆ ಹೋಗಿ 1,000 ಕೂಡ ಫಿಕ್ಸೆಡ್ ಇಡ್ಬೋದು, FD ಇಡ್ಬೋದು. 1,000 ಕೂಡ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ ಇಡ್ಬೋದು. 1,000 ಕೂಡ ಆಯ್ತಾ, ಅವ್ರೇನ್ ಬೇಡ ಅನ್ನಲ್ಲ. ಅದ್ ಮಾಡಲ್ಲ ನೀವು. ಆಮೇಲೆ ಮುಖ್ಯವಾದ ಪಾಯಿಂಟ್, ನಿಮ್ಮ ವಾಲೆಟ್ ಏನಿದೆ, ವಾಲೆಟ್ ಅಲ್ಲಿ ಆಯ್ತಾ ಯಾವ್ದ್ಯಾವ್ದೋ ಸ್ಲಿಪ್ಪುಗಳು, ಆಯ್ತಾ ಯಾವ್ದ್ಯಾವ್ದೋ ಹರಿದೋಗಿರೋ ಚೀಟಿಗಳು, ಆಯ್ತಾ ಆ ಪರ್ಸು ನೋಡಕ್ಕೆ ವಿಕಾರವಾಗಿ ಹಳೇದಾಗಿ ಕಿತ್ತೋಗಿ, ಆಯ್ತಾ ಆ ತರ ಪರ್ಸುಗಳು ದಯವಿಟ್ಟು ಇಡ್ಬೇಡಿ. ಇದು ಗಂಡ್ ಮಕ್ಳಿಗೆ ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮ ಒಂದು ವಾಲೆಟ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಆ ವಾಲೆಟಿಗೆ ನೀವು ಹೆಂಗ್ ರೆಸ್ಪೆಕ್ಟ್ ಮಾಡ್ಬೇಕು ಅಂತಂದ್ರೆ, ಎಲ್ಲೋ ಬಿಸಾಕೋದಲ್ಲ, ವಾಲೆಟ್ನ ತೆಗಿಯೋದು, ಎಲ್ಲೋ ಇಡೋದು, ಆಯ್ತಾ ಎಲ್ ಬೇಕಲ್ಲಿ ಬಿಸಾಕೋದು. ಆ ವಾಲೆಟ್ ಕಿತ್ತೋಗ ತನಕ ಒಂದು ಪರ್ಸನ್ನ ತಗೊಳಲ್ಲ. ಒಂದು ಪರ್ಸ್ ಅಂದ್ರೆ ಒಂದು ಗಂಡ್ ಮಗ, ಒಬ್ಬ ದುಡಿಯೋ ಅಂತ ಗಂಡ್ ಮಗ ಒಬ್ಬ ಪರ್ಸ್ ಇಟ್ಕೊಂತಾನೆ ಅಂದ್ರೆ ಅದ್ರಲ್ಲಿ ಹಳೆ ಚೀಟಿಗಳು ಇರಬಾರ್ದು. ಅದರಲ್ಲಿ ಯಾವಾಗ್ಲೂ
ನೀವು ಯೂಸೇ ಮಾಡ್ದಂತ ಒಂದ್ ಸ್ವಲ್ಪ ಮನಿ ಅದ್ರಲ್ಲಿ ಇರ್ಬೇಕು. ಒಂದ್ 500 ರೂಪಾಯೋ, ಒಂದು 1000 ರೂಪಾಯಿನೋ, ಯಾವಾಗ್ಲೂ ಅದ್ ಯಾವತ್ತು ಖರ್ಚೇ ಮಾಡಬಾರ್ದು ಆ ಮನಿನ. ಪರ್ಸ್ ಯಾವಾಗ ಖಾಲಿ ಆಗುತ್ತೆ, ನಿಮ್ಮ ಜೀವನವೂ ಕೂಡ ಯಾವಾಗ್ಲೂ ಖಾಲಿ ಹೊಡಿತಾ ಇರುತ್ತೆ. ಆಮೇಲೆ ಕೊರ್ಗೋದು, ದುಡ್ಡಿಲ್ಲ 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 ಅಂತ ಕೊರ್ಗೋದು, ಆಮೇಲೆ ನಮ್ಮನ್ನ ನಾವು ಬೈಕೊಳೋದು, ಅದ್ ಮಾಡಬಾರದು, ತಪ್ಪದು. ದಯವಿಟ್ಟು ನಾನು ಗಂಡ್ಮಕ್ಳಿಗೆ ಹೇಳ್ತಾ ಇದೀನಿ, ಒಂದು ಒಳ್ಳೆ ಪರ್ಸ್ ಇಟ್ಕೊಳ್ಳಿ, ಅದರಲ್ಲಿ 1000 500 ಖರ್ಚೆ ಮಾಡದಂತ ಹಣ ಇಟ್ಕೊಳ್ಳಿ, ನೀಟಾಗಿ ದುಡ್ಡನ್ನ ಜೋಡಿಸಿ ಇಟ್ಕೊಳ್ಳಿ. ಹೆಂಗ್ ಬೇಕಂಗೆ ಮಡ್ಚಿ ಈ ತರ ಫೋಲ್ಡ್ ಮಾಡಿ ಜೋಮಲ್ಲಿ ಇಟ್ಕೊಳೋದು, ಫೋಲ್ಡ್ ಮಾಡಿ ಪರ್ಸಲ್ಲಿ ಇಟ್ಕೊಳೋದು ಅದು ಮನಿನ ಅಟ್ರಾಕ್ಟ್ ಮಾಡಲ್ಲ, ನಿಮ್ಮನ್ನ ಬೀದಿಗೆ ತರುತ್ತೆ, ನಿಮ್ಮನ್ನ ಸರ್ವನಾಶ ಮಾಡುತ್ತೆ, ದಾರಿದ್ರ್ಯ ತುಂಬುತ್ತೆ. ಮನಿನ ಯಾವಾಗ್ಲೂ ನೀಟಾಗಿ 500 100 50 20 10 ಈ ತರ ಜೋಡಿಸಿ ಇಟ್ಕೋಬೇಕು. ಯಾವುದೇ ಹಳೆ ಚೀಟಿಗಳನ್ನ ಇಟ್ಕೋಬಾರ್ದು. ಜಸ್ಟ್ ಡ್ರೈವಿಂಗ್ ಲೈಸೆನ್ಸ್, ಅದೇ ರೀತಿ ಪಾನ್ ಕಾರ್ಡು, ATM ಕಾರ್ಡ್ ಇಷ್ಟು ಮಾತ್ರ ಇಟ್ಕೋಬೇಕು. ನೀವು ಹಾಕುವಂತಹ ಬಟ್ಟೆ, ಗಂಡ್ ಮಕ್ಳಿಗೆ ಹೇಳ್ತಾ ಇದ್ದೀನಿ, ನೀವು ಹಾಕುವಂತಹ ಬಟ್ಟೆ ನಿಜವಾಗ್ಲೂ ಕೂಡ ನೀಟಾಗಿರ್ಬೇಕು. ನೀಟಾಗಿ ಐರನ್ ಮಾಡ್ಕೊಂಡು ಒಳ್ಳೆ ಬಟ್ಟೆಗಳನ್ನ ಹಾಕಿ. ಆದಷ್ಟು ಆಯ್ತಾ ವೈಟ್ ಬಟ್ಟೆಗಳನ್ನ ಹಾಕಕ್ಕೆ ಟ್ರೈ ಮಾಡಿ ಅಂತೀನಿ ನಾನು ಗಂಡ್ ಮಕ್ಳಿಗೆ. ವೈಟ್ ಶರ್ಟ್ಗಳನ್ನ ಆದಷ್ಟು ಗಂಡು ಮಕ್ಕಳು ವೈಟ್ ಶರ್ಟ್ಗಳನ್ನ ಹಾಕಕ್ಕೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ ನೋಡಿ, ನಿಮ್ಗೆ ಮನಿ ಹೇಗೆ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಯಾಕೆಂದ್ರೆ ವೈಟ್ ಶರ್ಟ್ ಅಂದ್ಬಿಟ್ಟು ಅದಕ್ಕೊಂದು ತುಂಬಾ ಇದಿದೆ, ಮಹತ್ವ ಇದೆ. ನೋಡಿ, ನೀವು ರಾಜಕಾರಣಿಗಳು ಯಾಕೆ ತುಂಬಾ ವೈಟ್ ಹಾಕ್ತಾರೆ, ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ವೈಟೇ ಜಾಸ್ತಿ ಹಾಕ್ತಾರೆ, ವೈಟ್ ಬ್ಲೇಸರ್ ಈ ತರ ಹಾಕ್ತಾರೆ. ಯಾಕೆಂದ್ರೆ ವೈಟು ನಿಜವಾಗ್ಲೂ ಕೂಡ ನಿಮಗೆ ಒಂದು ಯಶಸ್ಸನ್ನ ತರುತ್ತೆ ಅಂತೀನಿ. ಅದೇ ರೀತಿ ಗಂಡ್ ಮಕ್ಳಿಗೆ ನಾನು ಹೇಳ್ತಾ ಇರೋದು, ಆಯ್ತಾ, ತೊಳೆದಿರೋ ಬಟ್ಟೆನೆ ಪದೇ 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 ಹಾಕಬೇಡಿ. ಒಂದಿನ 2 ದಿನ ಹಾಕೊಂಡು ಹೋದ್ರೆ ಅದನ್ನ ತೊಳೆಯಕ್ಕೆ ಹಾಕ್ಬಿಡಿ, ಬೇರೆ ಬಟ್ಟೆ ಹಾಕೊಳ್ಳಿ. ಆಮೇಲೆ ನಿಮ್ಮ ಆಯ್ತಾ ನೋಡಿ, ಯಾವಾಗ್ಲೂ ರಿಚ್ನೆಸ್ ಆಗಿ ಕಾಣಿಸ್ಕೋಬೇಕು, ರಿಚ್ನೆಸ್ ಆಗಿ ಇರ್ಬೇಕು. ರಿಚ್ನೆಸ್ ಆಗಿದ್ರೆ ಮಾತ್ರ ಮನಿ ನಮ್ಮನ್ನ ಆಯ್ತಾ ಅಟ್ರಾಕ್ಟ್ ಆಗೋದು, ನಮ್ಮ ಹತ್ರ ಬರೋದು. ಗಂಡ್ ಮಕ್ಳುಗಳು ನಿಮಗಂತೂ ನಾನು ಹೇಳ್ತಾ ಇರೋದು, ಆಯ್ತಾ, ಅರ್ಧೋಗಿರೋ ಬನಿಯನ್ನ ಹಾಕೊಳ್ಳೋದು, ಅರ್ಧೋಗಿರೋ ಒಳ ಉಡುಪುಗಳನ್ನ ಹಾಕೊಳ್ಳೋದು, ಆಯ್ತಾ, ಇದೆಲ್ಲ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ನಿಮಗೆ ಅದನ್ನೂ ತಗೊಳಕ್ಕೆ ಗತಿ ಇಲ್ಲ ಅಂತಂದ್ರೆ ಲಕ್ಷ್ಮಿ ಎಲ್ಲಿ ಬರ್ತಾಳೆ ನಿಮ್ಮ ಹತ್ರ? ಅದನ್ನೂ ತಗೊಳಕ್ಕೆ ನಿಮ್ಮ ಹತ್ರ ಗತಿ ಇಲ್ಲ ಅಂದ್ರೆ ಲಕ್ಷ್ಮಿ ಎಲ್ಲಿ ಬರ್ತಾಳೆ? ಫಸ್ಟ್ ಅದನ್ನೆಲ್ಲ ನೀಟಾಗಿರೋದು ಹಾಕೊಳ್ಳಿ, ಹೊಸದಾಗಿರೋದು ಹಾಕೊಳ್ಳಿ. ಯಾಕೆಂದ್ರೆ ಅದನ್ನೇ ನಮಗೆ ಬೈ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ನಿನ್ನೇನ್ ನಾವು ಬೈ ಮಾಡ್ತೀವಿ, ಎಲ್ಲಿ ಶ್ರೀಮಂತರಾಗ್ತೀವಿ? ದುಡಿಯುವಂತ ಒಬ್ಬ ಗಂಡು ಮಗ ಯಾವಾಗ್ಲೂ ರಿಚ್ ಆಗಿರ್ಬೇಕು. ಪರ್ಫ್ಯೂಮು, ದಯವಿಟ್ಟು ಗಂಡು ಮಕ್ಳು ಪರ್ಫ್ಯೂಮ್ ಯೂಸ್ ಮಾಡಿ, ಆಯ್ತಾ, ಪರ್ಫ್ಯೂಮ್ ಯೂಸ್ ಮಾಡಿ. ನೀವು ಹೊರಗಡೆ ಜಾಬಿಗೆ ಹೋಗ್ತಿರೋ, ಒಂದ್ ಕೆಲ್ಸಕ್ಕೆ ಹೋಗ್ತಿರೋ, ಪರ್ಫ್ಯೂಮ್ ಹಾಕೊಳ್ಳಿ, ನೀಟಾಗಿ ತಲೆ ಬಾಚ್ಕೊಳ್ಳಿ, ಆಯ್ತಾ. ನೀಟಾಗಿ ನೀವು ಎಷ್ಟು ನೀಟಾಗಿ ಹೊರಗಡೆ ಜಗತ್ತಿಗೆ ಆಯ್ತಾ ಕಾಣಿಸ್ಕೊಂತೀರಾ, ನಿಜವಾಗ್ಲೂ ನಿಮ್ಮ ವ್ಯಾಲ್ಯೂ ತುಂಬಾ ಹೆಚ್ಚುತ್ತೆ. ನೀವು ಹೋಗುವಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ, ಆಪರ್ಚುನಿಟಿ ಸಿಗುತ್ತೆ. ನೋಡಿ, ವೈಟ್ ಬಟ್ಟೆ ಹಾಕೋಣ ಅಂತ ಗಂಡ್ಮಕ್ಳಿಗೆ, ಪರ್ಫ್ಯೂಮ್ ಹಾಕೋಣ ಅಂತ ಗಂಡ್ಮಕ್ಳಿಗೆ, ತುಂಬಾ ನೀಟಾಗಿ ವೆಲ್ ಡ್ರೆಸ್ ಆಗುವಂತ ಗಂಡ್ಮಕ್ಳಿಗೆ ನಿಜವಾಗ್ಲೂ ಕೂಡ ಆಪರ್ಚುನಿಟೀಸು ಹೆಚ್ಚು ಸಿಗ್ತವೆ. ನೀವು ಯಾವ್ದೇ ಕೆಲ್ಸಕ್ಕೆ ಹೋದ್ರೂ ಕೂಡ ಆ ಕೆಲಸ ಆಗುತ್ತೆ ಗಂಡ್ಮಕ್ಳಿಗೆ. ನಾನು ಹೇಳ್ತಾ ಇರೋದು, ಯಾವ್ದೇ ಗಂಡ್ಮಕ್ಳಾಗಿ ನಿಮ್ಮ ಕೆಲಸ ಆಗ್ಬೇಕು ಅಂತಂದ್ರೆ ನೀವು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳಿ, ಅರ್ಧೋಗಿರೋ ಒಳ ಉಡುಪುಗಳು ಹಾಕಬೇಡಿ, ಅರ್ಧೋಗಿರೋ ಪರ್ಸನ್ ಇಟ್ಕೋಬೇಡಿ, ಪರ್ಫ್ಯೂಮ್ ಹಾಕೊಳ್ಳಿ. ಹೊರಗಡೆ ಹೋಗುವಾಗ ಆಯ್ತಾ ನೀಟಾಗಿ ಹೋಗಿ, ಖಂಡಿತವಾಗ್ಲೂ ನೋಡಿ ನಿಮಗೆ ಮನಿ ಅಟ್ರಾಕ್ಟ್ ಆಗುತ್ತೆ, ಹೊಸ ಆಪರ್ಚುನಿಟಿಗಳು ನಿಮಗೆ ಸಿಗ್ತವೆ. ದುಡ್ಡು ಮಾಡೋದು ಸುಲಭ, ನೀವು ಅದನ್ನ ಕಷ್ಟವಾಗಿ ತಗೊಂತಾ ಇದ್ದೀರಾ. ನನ್ನ ಕೈಲಿ ಎಲ್ಲ ಆಗುತ್ತೆ, ನಾನು ಎಲ್ಲಿ ಮಾಡಕ್ಕಾಗುತ್ತೆ, ನಾನೇನ್ ಮಾಡಕ್ಕಾಗುತ್ತೆ? ದುಡ್ಡು ಮಾಡಬೇಕು ಅಂತಂದ್ರೆ ನಾಚಿಕೆ ಬಿಡಬೇಕು. ದುಡ್ಡು ಮಾಡಬೇಕು ಅಂದ್ರೆ ಯಶ್ ಅವರು, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಇದ್ರಲ್ಲಿ ಹೇಳಿದ್ದವ್ರು ಇಂಟರ್ವ್ಯೂ ಅಲ್ಲಿ, ಸರ್ ನೀವು ಹೀರೋ ಆಗ್ಲಿಲ್ಲ ಅಂದಿದ್ರೆ ಏನಾಗಿದ್ರಿ ಅಂದ್ರೆ, ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಿದ್ದೆ ಅಂತಂದ್ರೆ. ಏನ್ ಬಿಸ್ನೆಸ್ ಮಾಡ್ತಿದ್ರಿ ಸರ್ ಅನ್ನೋದಕ್ಕೆ, ಕಡ್ಲೆಕಾಯಿ ಬೇಕಾದ್ರು ಮಾರಿ ನಾನು ದುಡ್ಡು ಮಾಡ್ತಾ ಇದ್ದೆ ಅಂದ್ರು. ಅಂದ್ರೆ ಕಡಲೆಕಾಯಿನ್ ಬೇಕಾದ್ರೂ ರೋಡಲ್ಲಿ ಇಟ್ಕೊಂಡು ಮಾರಿ ನಾನು ದುಡ್ಡು ಮಾಡ್ತಾ ಇದ್ದೆ ಅಂದ್ರು. ಅಂದ್ರೆ ಯಶ್ ಅವ್ರು ಹೇಳಿದ್ದೇನ್ ಗೊತ್ತಾ, ದುಡ್ಡು ಮಾಡಬೇಕು ಅಂತ ನಿಂತ್ರೆ ಕಡ್ಲೆಕಾಯಿ ವ್ಯಾಪಾರ ಮಾಡ್ತಿದೀನಿ ಅಂತ ನಾಚಿಕೆ ಪಟ್ಕೋಬಾರ್ದು. ದುಡ್ಡು ಮಾಡೋದಷ್ಟೇ ಇಂಪಾರ್ಟೆಂಟ್. ದುಡ್ಡು ಮಾಡಬೇಕು ಅಂದವರು ನಾಚಿಕೆನ ಇಟ್ಕೋಬಾರ್ದು, ಹೊಸ ಸ್ಕಿಲ್ಸ್ಗಳನ್ನ ಕಲಿಬೇಕು. ಅದರ ಜೊತೆಗೆ ನಾವು ಮಾಡುವ ಕೆಲಸ ಜೊತೆಗೆ ಇನ್ನೇನು ಬೇರೆ ಬೇರೆ ಮಾಡಕ್ಕಾಗತ್ತೆ, ಇನ್ಯಾವ್ದ್ರಿಂದ ನಮಗೆ ಇನ್ಕಮ್ ಬರುತ್ತೆ, ಅದೆಲ್ಲವನ್ನು ಒಂದ್ರಿಂದ ಇನ್ಕಮ್ ಬಂದ್ರೆ ನಾವು ಶ್ರೀಮಂತರಾಗಲ್ಲ. ನಾನಾ ಕಡೆಯಿಂದ ಇನ್ಕಮ್ ಬರೋ ರೀತಿ ನಾವು ಮಾಡ್ಕೋಬೇಕು. ನಮ್ಗೆ ಟ್ಯಾಲೆಂಟ್ ಇರುತ್ತೆ, 108 ಟ್ಯಾಲೆಂಟ್ ಪ್ರತಿ ಮನುಷ್ಯನಲ್ಲೂ ಇರುತ್ತೆ. ತಪ್ಪೇನಿದೆ ಕಡ್ಲೆಕಾಯಿ ಮಾರಿದ್ರೆ?
ತಪ್ಪೇನಿದೆ ಕಾಫಿ ಮಾರಿದ್ರೆ, ತಪ್ಪೇನಿದೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ರೆ, ತಪ್ಪೇನಿದೆ ರೋಡಲ್ಲಿ ಒಂದು ಚಿಕ್ಕ ಪುಟ್ಟ ಅಂಗಡಿ ಹಾಕೊಂಡು ನಾವು ಬಿಸ್ನೆಸ್ ಮಾಡಿದ್ರೆ ತಪ್ಪೇನಿದೆ? ಒಬ್ರು ತಲೆ ಹೊಡಿಬಾರ್ದು, ಒಬ್ರಿಗೆ ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು. ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿ ಇವತ್ತು ದೊಡ್ಡ ಮಟ್ಟಕ್ಕೆ ಬಂದಿರುವಂತರು ಎಷ್ಟು ಜನ ಇಲ್ಲ? ಎಷ್ಟು ಜನ ಇಲ್ಲ? ದೊಡ್ಡ ದೊಡ್ಡ ಕಂಪ್ನಿ ಕಟ್ಟಿರುವಂತವ್ರು ಆಯ್ತಾ. ಅಂಬಾನಿಯವರ ಮೊದಲನೇ ಏನವರ ಧೀರುಭಾಯಿ ಅಂಬಾನಿ ಇದಾರಲ್ಲ, ಅವರು ಬಂದಿದ್ದೆಲ್ಲಿಂದ? ಕೆಳಮಟ್ಟದಿಂದ ತಾನೇ ಮೇಲ್ ಬಂದಿದ್ದು. ಕೆಳಮಟ್ಟದಿಂದ ಅವರು ಚಿಕ್ಕ ಪುಟ್ಟ ಅಂಗಡಿಗಳನ್ನ ಮಾಡಿ, ಚಿಕ್ಕ ಪುಟ್ಟ ಸೇಲ್ಸ್ ಮಾಡಿ ಅವ್ರು ಈ ಮಟ್ಟಕ್ಕೆ ಬಂದಿದ್ದು. ಇನ್ನು ಯಾಕೆ MTR ಕಂಪನಿ ಎಲ್ಲಿತ್ತು? MTR ಪುಳಿಯೋಗರೆ ಸ್ಟಾರ್ಟ್ ಆಗಿದ್ದೇನೆ ಆಯ್ತಾ ಒಂದು ಪುಟ್ಟ ಇದರಿಂದ ಆಯ್ತಾ, ಒಂದು ಪುಟ್ಟ ಮನೆ ಅಂತ ತರ ಮಾಡ್ಕೊಂಡು ಅವರೇ ಮಾಡ್ತಿದ್ದಂತ ಅಂದ್ರೆ ಅವರ ಕುಟುಂಬವೇ ಮಾಡ್ತಿದ್ದಂಥದ್ದು ಅದು MTR ಇದು. ಇವತ್ತು ಆಯ್ತಾ ಅಬ್ರಾಡ್ ಅಂದ್ರೆ ಫಾರಿನ್ ಕಂಪ್ನಿಗಳಿಗೆ ಶೆಡ್ ಹೊಡೆದು ಇವತ್ತು ನಾನಾ ಪ್ರಾಡಕ್ಟ್ಗಳನ್ನ MTR ಅವರು ಸ್ಟಾರ್ಟ್ ಮಾಡಿಲ್ಲ, ದೊಡ್ಡ ಒಂದು ಕಂಪ್ನಿ ಕಟ್ಟಿಲ್ಲ. ಯಾಕಾಗಿ ಒಬ್ಬ ಆಟೋ ಓಡಿಸುವಂತ ಡ್ರೈವರು ನಮ್ಮ ಮ್ಯಾಂಗ್ಳೂರಿಯನ್ ಆಯ್ತಾ, ಒಂದು ಜೀರಾ ಅನ್ನೋ ಒಂದು ಕೂಲ್ ಡ್ರಿಂಕ್ಸ್ ನ ಒಬ್ಬ ಆಟೋ ಡ್ರೈವರ್ ಅವರು ಅದನ್ನ ಸ್ಟಾರ್ಟ್ ಮಾಡಿ ಇವತ್ತು ಕೋಟೆ ಅಂತ ಪ್ರಾಫಿಟ್ ಮಾಡ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಯಾರು ಚಿಕ್ಕ ಪುಟ್ಟವೆಲ್ಲ ಮಾಡ್ತಿದ್ದವರೇ ದೊಡ್ಡವರಾಗಿದ್ದು. ಒಂದು ವೆಲ್ಕ್ರೋ, ನೀವೇನು ಚಪ್ಪಲ್ಗಳಿಗೆ ಮತ್ತೆ ಬ್ಯಾಗುಗಳಿಗೆಲ್ಲ ಹಾಕ್ತಿರಲ್ಲ ವೆಲ್ಕ್ರೋ, ಅದನ್ನ ಕಂಡಿಡ್ದವ್ರು ಎಲ್ಲ ಸಾಮಾನ್ಯದವ್ರೆ. ಸರಿಯಾ? ನಿಮಗೆ ಮಾಡುವ ಛಲ, ಮಾಡುವ ಧೈರ್ಯ, ನಾನ್ ಮಾಡ್ತೀನಿ ಅನ್ನೋ ಆಯ್ತಾ ಕಾನ್ಫಿಡೆನ್ಸ್ ಇರ್ಬೇಕು. ದುಡ್ಡು ಮಾಡೋದು ಸುಲಭ ಸ್ನೇಹಿತರೆ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಏನೋ ನಾನು ಮಾಡ್ತೀನಿ ಅಥವಾ ಸ್ಕಿಲ್ಸ್ ಇದೆ ಅಂತ ಸ್ಟಾರ್ಟ್ ಮಾಡಿ, ದುಡ್ಡನ್ನ ಮಾಡೇ ಮಾಡ್ತೀರಾ. ನೀವು ಮಾಡುವ ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳಿ, ನೀವು ತರುವ ಆದಾಯದಲ್ಲಿ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಮಾಡ್ಕೊಳ್ಳಿ, ಅದರೊಟ್ಟಿಗೆ ಏನಾದ್ರೂ ಒಂದು ಸೋರ್ಸ್ ಬರುವ ರೀತಿ ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟ ವ್ಯಾಪಾರಗಳನ್ನ ಸ್ಟಾರ್ಟ್ ಮಾಡಿ. ಇವಾಗ ಆನ್ಲೈನ್ ನಲ್ಲಿ ನೀವು ಚಿಕ್ಕ ಪುಟ್ಟ ವ್ಯಾಪಾರಗಳನ್ನ ಸ್ಟಾರ್ಟ್ ಮಾಡಿ ಬೇಗ ಸಕ್ಸಸ್ ಅನ್ನ ಹೊಂದಬಹುದು. ಅದು ಏನ್ ಬೇಕಾದ್ರೂ ಆಗ್ಬೋದು. ಖಂಡಿತವಾಗ್ಲೂ ನೀವು ಅದ್ರ ಕಡೆ ಗಮನ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ನಾನಾ ತರ ಐಡಿಯಾಗಳು ಸಿಗ್ತವೆ. ನೀವು ಏನಾದ್ರೂ ಒಂದು ಚಿಕ್ಕ ಪುಟ್ಟದ ವ್ಯಾಪಾರ ಮಾಡಿ ದುಡ್ಡು ಮಾಡ್ಬೋದು. ದುಡ್ಡು ಮಾಡುವುದು ಸುಲಭ. ನಿಮ್ಮ ಬದುಕನ್ನ ಬದಲಾಯಿಸ್ಕೋಬೇಕು, ನಿಮ್ಮ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಕೋಟ್ಯಾಧಿಪತಿಗಳಾಗ್ತೀರಾ. ಖಂಡಿತವಾಗ್ಲೂ ಒಂದಿನ ಬಂದು ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡ್ತೀರಾ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.